ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ. ಇವತ್ತಿನ ರೆಸಿಪಿ ಬಂದು ಶಾವಿಗೆ ಪಾಯಸ. ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಶಾವಿಗೆ ಪಾಯಸ ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಕಾಸಕ್ಕಿಡೋಣ. ಆ ಪಾತ್ರೆ ಸ್ವಲ್ಪ ಬಿಸಿ ಆದಮೇಲೆ ಇದನ್ನ ಲೋ ಫ್ಲೇಮಲ್ಲೇ ಮಾಡೋಣ. ಹೈ ಫ್ಲೇಮಲ್ಲಿ ಮಾಡಿದರೆ ಬೇಗನೆ ಸೀದೋಗ್ಬಿಡುತ್ತೆ. ಆ ಪಾತ್ರೆ ಬಿಸಿ ಆದಮೇಲೆ ಆ ಪಾತ್ರೆಗೆ ಒಂದು 4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಎಲ್ಲ ಕರಗಬೇಕು. ಆ ತುಪ್ಪ ಕರದ್ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಯಾವ ಡ್ರೈ ಫ್ರೂಟ್ಸ್ ಇದ್ದರೂ ಹಾಕ್ಕೋಬೋದು. ಜಾಸ್ತಿ ಆದರೂ ಹಾಕ್ಕೋಬೋದು, ಕಮ್ಮಿ ಆದರೂ ಹಾಕ್ಕೋಬೋದು. ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಅವು ಶಾವಿಗೆ ಪಾಯಸದಲ್ಲಿ ತಿನ್ನೋಕ್ಕೆ ಚೆನ್ನಾಗಿ ಬರುತ್ತೆ. ನಾನು ಹಾಕ್ಕೊಂಡಿರೋದಂದರೆ ಬಾದಾಮಿ, ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಇವೆಲ್ಲವನ್ನು ತುಪ್ಪದಲ್ಲಿ ಫ್ರೈ ಮಾಡೋಣ. ಸ್ವಲ್ಪ ಉಬ್ಬಿ ಬರಬೇಕು, ಅಲ್ಲಿ ಗಂಟ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿದ್ದಾದಮೇಲೆ ಎತ್ತಿಟ್ಕೊಳ್ಳೋಣ. ಎತ್ತಿಟ್ಕೊಂಡು ಅದೇ ತುಪ್ಪಕ್ಕೆ ಶಾವಿಗೆನ ಹುರ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ಶಾವಿಗೆ ಹಾಕ್ಕೊಂಡಿದ್ದೀನಿ. ಆ ತುಪ್ಪದಲ್ಲಿನೇ ಬೇಕಾದರೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದೇ ತುಪ್ಪದಲ್ಲಿನೇ ಶಾವಿಗೆನ ಹುರ್ಕೊಳ್ಳೋಣ. ಶಾವಿಗೆನೂ ಅಷ್ಟೇ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ. ಶಾವಿಗೆ ಲೈಟಾಗಿ ಕೆಂಪಾದರೆ ಸಾಕು. ಆ ತುಪ್ಪದಲ್ಲೆಲ್ಲ ಫುಲ್ ಫ್ರೈ ಆಗಿ ಲೈಟಾಗಿ ಕೆಂಪಾದರೆ ಸಾಕು. ಕಪ್ಪಾಗೋದೇನು ಬೇಡ. ಅವು ಫ್ಲೇಮ್ ಜಾಸ್ತಿ ಇಟ್ಟರೆ ಬೇಗ ಸೀದೋಗ್ತೈತೆ. ಹಾಗಾಗಿ ಲೈಟಾಗಿ ಫ್ಲೇಮ್ ಇಟ್ಕೊಂಡು ಲೋ ಫ್ಲೇಮಲ್ಲೇ ಅವನ್ನ ಫ್ರೈ ಮಾಡ್ಕೊಳ್ಳೋಣ. ಶಾವಿಗೆ ಫ್ರೈ ಆದಮೇಲೆ ಅವನು ಎತ್ತಿಟ್ಕೊಂಡು ಈ ಕಡೆ ಒಂದು ಪಾತ್ರೆಯಲ್ಲಿ ಒಂದು ಅರ್ಧ ಲೀಟ್ರ್ ಹಾಲಿಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದನ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಳ್ಳೋಣ. ಅದೆರಡು ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಕುದಿಬೇಕು. ಕುದ್ದಾದ್ಮೇಲೆ ಇದಕ್ಕೆ 2 ಲವಂಗ ಹಾಕ್ಕೊಳ್ಳೋಣ. ಯಾಕಂದರೆ ಲವಂಗ ಫ್ಲೇವರ್ ಚೆನ್ನಾಗಿರುತ್ತೆ. ಶಾವಿಗೆ ಪಾಯಸ ಚೆನ್ನಾಗಿ ಬರುತ್ತೆ ಲವಂಗ ಹಾಕ್ಕೊಂಡ್ರೆ. ಆಮೇಲೆ ಇದಕ್ಕೆ ಶಾವಿಗೆನ ಹಾಕ್ಕೊಳ್ಳೋಣ. ಶಾವಿಗೆ ಸ್ವಲ್ಪ ಕೈ ಆಡಿಸ್ಕೊಂಡು ಶಾವಿಗೆ ಆದಮೇಲೆ ಒಂದು ಕಪ್ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆನೂ ಸ್ವಲ್ಪ ಕೈ ಆಡಿಸೋಣ. ಎರಡು ಕುದಿಬೇಕವು. ಎರಡು ಚೆನ್ನಾಗಿ ಕುದ್ದಾದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಇದನ್ನ ಸ್ವಲ್ಪ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಶಾವಿಗೆ ಎಲ್ಲ ಬೇಯೋ ಮಟನೂ ಕುದಿಸ್ಬೇಕು. ಅದು ನೋಡಬೇಕು ಕೈಯಲ್ಲಿ ಹಿಡಿದು. ಕೈ ಆಡಿಸ್ತಾನೆ ಕುದಿಸ್ಬೇಕು, ಮತ್ತು ಬೇಗ ತಳ ಇಟ್ಬಿಡುತ್ತೆ. ಇದು ಕೈಯಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಇಲ್ವಾ ಅಂತ. ಅಷ್ಟು ನೋಡ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು. ಶಾವಿಗೆ ಪಾಯಸ ರೆಡಿ ಆಗುತ್ತೆ. ಈ ಥರ ಮಾಡಿದರೆ ಬೇಗ ಗಟ್ಟಿ ಆಗಲ್ಲ, ಚೆನ್ನಾಗಿರುತ್ತೆ ಶಾವಿಗೆ ಪಾಯಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.